ರಾಣೆಬೆನ್ನೂರು ತಾಲೂಕಾ ಆಟೋ ಚಾಲಕರ ಒಕ್ಕೂಟದ ಸಭೆಯು ಸ್ಥಳೀಯ ಎಪಿಎಂಸಿ ವರ್ತಕರ ಸಮುದಾಯ ಭವನದಲ್ಲಿ ಜರುಗಿದ್ದು, ಒಕ್ಕೂಟಕ್ಕೆ ನೂತನ ಅಧ್ಯಕ್ಷರಾಗಿ ಜಗದೀಶ್ ಕೆರೋಡಿ ಹಾಗೂ ಗೌರವಾಧ್ಯಕ್ಷರಾಗಿ ರವೀಂದ್ರಗೌಡ ಪಾಟೀಲ್ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಈ ಸಭೆಯಲ್ಲಿ ನೂರಾರು ಆಟೋ ಚಾಲಕರು ಭಾಗವಹಿಸಿ ನೂತನ ನಾಯಕತ್ವಕ್ಕೆ ಬೆಂಬಲವನ್ನು ಸೂಚಿಸಿದರು. ಪದವಿ ಮುಖ್ಯವಲ್ಲ, ಜನಸೇವೆ ಮುಖ್ಯ ಎಂಬ ಸಂದೇಶದೊಂದಿಗೆ ಹೊಸ ತಂಡ ಚಾಲಕರ ಸಮಸ್ಯೆಗಳ ಪರಿಹಾರಕ್ಕೆ ಬದ್ಧವಾಗಿದೆ ಎಂದು ಅಧ್ಯಕ್ಷ ಜಗದೀಶ್ ಕೆರೋಡಿ ಅವರು ತಿಳಿಸಿದ್ದಾರೆ. ಇನ್ನು ಇದೇ ವೇಳೆ ಆಟೋ ಚಾಲಕರ ಸಂಕಷ್ಟಗಳ ಬಗ್ಗೆ ಮಾತನಾಡಿದ ನಾಯಕರು, ಎಲ್ಪಿಜಿ ಗ್ಯಾಸ್ ದರ ಏರಿಕೆ, ಕಡಿಮೆ ಆದಾಯ, ಬಾಡಿಗೆ ಆಟೋ ಸಮಸ್ಯೆಗಳಿಂದ ಚಾಲಕರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಆತಂಕವನ್ನು ಹೊರಹಾಕಿದ್ದಾರೆ. ಇನ್ನು ಸರ್ಕಾರದಿಂದ ಸೂಕ್ತ ಸೌಲಭ್ಯಗಳು ಸಿಗುವಂತೆ ಒಕ್ಕೂಟ ಹೋರಾಟ ನಡೆಸಲಿದೆ ಎಂದು ಗೌರವಾಧ್ಯಕ್ಷರಾಗಿದ್ದಂತಹ ರವೀಂದ್ರಗೌಡ ಪಾಟೀಲ್ ಅವರು ಭರವಸೆಯನ್ನ ನೀಡಿದರು. ಚಾಲಕರ ಹಕ್ಕುಗಳಿಗಾಗಿ ಏಕತೆ ಅಗತ್ಯವಾಗಿದ್ದು ಎಲ್ಲರೂ ಸಹಕರಿಸಬೇಕೆಂದು ಕರೆಯನ್ನ ನೀಡಿದರು. ಏನು ರಾಣೆಬೆನ್ನೂರು ತಾಲೂಕು ಚಾಲಕ ಮತ್ತು ಮಾಲಕರ ಆಟೋ ಒಕ್ಕೂಟದಿಂದ ಏನು ಈ ಒಂದು ಆಟೋ ಚಾಲಕರ ಒಕ್ಕೂಟಕ್ಕೆ ಸಂಘಕ್ಕೆ ಚುನಾವಣೆ ನಡೀತು. ಸುಮಾರು ವರ್ಷಗಳಿಂದ ಚುನಾವಣೆ ನಡೆದಿರಲಿಲ್ಲ. ಅಧ್ಯಕ್ಷರ ಹುದ್ದೆ ಖಾಲಿ ಇತ್ತು ಮತ್ತು ಆ ಬಾಡಿನೂ ಕೂಡ ಅದು ಸುಮಾರು BM ಅವರು ನಮ್ಮ ಗುರುಗಳು ಅವರು ಇದ್ದಾಗ ನಾವು ಕೂಡ ಅದರಲ್ಲಿ ಕೆಲಸ ಮಾಡಿದ್ವಿ. ಇವತ್ತು ನಿನ್ನೆ ದಿವಸ ಆಟೋ ಚಾಲಕರ ಮತ್ತು ಮಾಲಕರ ಒಕ್ಕೂಟದಿಂದ ಚುನಾವಣೆ ನಡೆಯಿತು. ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಹುದ್ದೆಗೆ ಅಧ್ಯಕ್ಷರಾಗಿ ನಮ್ಮ ಜಗದೀಶ್ ಕೆರೋಡಿಯವರು ಭಾಳಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗುಪ್ತ ಮತದಾನದ ಮೂಲಕ ಚುನಾವಣೆ ನಡೆದದ್ದು ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಆಟೋ ಚಾಲಕರ ಸಂಘಕ್ಕೆ ಚುನಾವಣೆ ನಡೆದದ್ದು ಇದೇ ಮೊದಲು. ಇವತ್ತು ರಾಣೆಬೆನ್ನೂರು ರೈಲ್ವೆ ಸ್ಟೇಷನ್ ಇರತಕ್ಕಂಥ ವರ್ತಕರ ಸಂಘದಲ್ಲಿ ಈ ಚುನಾವಣಾ ಪ್ರಕ್ರಿಯೆ ಬೆಳಗ್ಗೆ 10:30 ಚಾಲುವಾಗಿದ್ದು ಸಾಯಂಕಾಲ 4 ಗಂಟೆಗೆ ಮುಗೀತು. ಆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಮ್ಮ ಜಗದೀಶ್ ಕೆರೋಡಿಯವರು ಭಾಳಷ್ಟು ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದರು. ನನ್ನನ್ನು ಗೌರವ ಅಧ್ಯಕ್ಷರನ್ನಾಗಿ ವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ರಾಣೆಬೆನ್ನೂರು ತಾಲೂಕಿನ ಸಮಸ್ತ ಆಟೋ ಚಾಲಕ ಮತ್ತು ಮಾಲಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಿ, ಪ್ರಸಕ್ತ ಸಂದರ್ಭದಲ್ಲಿ ಆಟೋ ಚಾಲಕರು ಮತ್ತು ಮಾಲಕರು ಅನುಭವಿಸ್ತಾ ಇರತಕ್ಕಂಥ ಸಂಕಷ್ಟಗಳ ಸರಮಾಲೆಗೆ ನಾವು ಸ್ಪಂದನೆ ಮಾಡಿ ಸದಾ ಅವರ ಜೊತೆಯಲ್ಲಿ ಇರ್ತಿದ್ವಿ. ಕಳೆದ ಲಾಕ್ಡೌನ್ ಸಂದರ್ಭದಲ್ಲಿ ಏನು ಕೊರೋನಾ ಲಾಕ್ಡೌನ್ ಸಂದರ್ಭದಲ್ಲಿ ಚಾಲಕರಿಗೆ ಸಾಕಷ್ಟು ಅಂದರೆ ಕೈಲಾದಷ್ಟು ಮಟ್ಟಿಗೆ ನಾವು ಎಲ್ಲೆಲ್ಲಿ ಅವರಿಗೆ ಆಹಾರದ ಕಿಟ್ಗಳನ್ನು ಪೂರೈಸಬೇಕಾಗಿತ್ತು ಸರ್ಕಾರದಿಂದ ಮತ್ತು ಧಾನ್ಯಗಳಿಂದ ಏನೇನು ವ್ಯವಸ್ಥೆ ಮಾಡಿಸ್ಬೇಕಂತ ಮಾಡಿಸಿದ್ವಿ. ಇವತ್ತು ಅದರ ಪ್ರತಿಫಲವಾಗಿ ವಿಶ್ವಾಸ ಇಟ್ಟು ಚಾಲಕರು ನಮ್ಮನ್ನು ಗೌರವ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಇವತ್ತು ಈ LPG ಸಿಲಿಂಡರ್ ಗ್ಯಾಸ್ ಬಗ್ಗೆ ಬಂಕಿನವರ ಅಸಹಕಾರ, ಇವತ್ತು ದಿಢೀರನೆ ದರ ಏರಿಸ್ತಕ್ಕಂಥ ಒಂದು ಕ್ರಮ ಖಂಡನೆ ಮಾಡಿ ಮತ್ತು ಈ ಬಂಕ್ಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೇ ಇರತಕ್ಕಂಥದ್ದನ್ನು ಖಂಡನೆ ಮಾಡಿ ಇವತ್ತು RTO ಇಲಾಖೆಯವರು ಇರ್ಬೋದು, ಪೊಲೀಸ್ ಇಲಾಖೆಯವರು ಇರ್ಬೋದು, ವಿನಾಕಾರಣ ಆಟೋ ಚಾಲಕರಿಗೆ ಕೊಡ್ತಕ್ಕಂಥ ಕಿರಿಕಿರಿಯನ್ನು ತಪ್ಪಿಸಬೇಕು ಮತ್ತು ಇಲ್ಲಿ ನಮ್ಮ ರಾಣೆಬೆನ್ನೂರಿನಲ್ಲಿ ಒಂದು ಸುಸಜ್ಜಿತವಾದ ಆಟೋ ಚಾಲಕರ ಒಂದು ಕಲ್ಯಾಣ ಭವನ ನಿರ್ಮಾಣ ಆಗಬೇಕು. ಎಲ್ಲ ಬಡವರ ಈ ಆಟೋ ಚಾಲಕರಾಗಿರೋದ್ರಿಂದ ಅವರ ಕಲ್ಯಾಣ ಕೆಲಸಕ್ಕೆ, ಅವರ ಕುಟುಂಬದ ಕಲ್ಯಾಣ ಕೆಲಸಕ್ಕೆ ಒಂದು ಆಟೋ ಚಾಲಕರ ಒಂದು ಕಲ್ಯಾಣ ಭವನ ನಿರ್ಮಾಣ ಆಗಬೇಕು. ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸಿಕೊಂಡು ಮಾನ್ಯ ಶಾಸಕರಲ್ಲಿ, ಮಾನ್ಯ ಕಮಿಷನರಲ್ಲಿ ಮನವಿ ಮಾಡಿ ಇವತ್ತು ನಮ್ಮ ಆಟೋ ಚಾಲಕರು ಭಾಳಷ್ಟು ವರ್ಷಗಳಿಂದ ಅನುಭವಿಸ್ತಾ ಇರ್ತಕ್ಕಂಥ ಈ ಸಮಸ್ಯೆಗಳ ನಿವಾರಣೆ ಮಾಡಬೇಕು ಅಂತಂದೇಳಿ ನಾವು ಪಣ ತೊಟ್ಟಿದ್ದೇವೆ. ಇವತ್ತು ಇನ್ನೂ ಬಾಡಿ ರಚನೆ ಆಗಬೇಕಾಗಿದೆ ಇನ್ನು ಉಳಿದವರ ಸ್ಥಾನಕ್ಕೆ. ಇವತ್ತು ನಮ್ಮ ಜಗದೀಶ್ ಕೆರೋಡಿಯವರು ಹುಟ್ಟು ಹೋರಾಟಗಾರರು. ಇವತ್ತು ನಮ್ಮ ಜೊತೆಯಲ್ಲಿ ಕಳೆದ 25 ವರ್ಷಗಳಿಂದ ನನ್ನ ಜೊತೆಯಲ್ಲಿದ್ದಂಥ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ. ಅವರು ಕೂಡ ಈ ಆಟೋ ಲೈನ್ನಲ್ಲೇ ಅದರ ಅವರು ಪ್ರತಿನಿತ್ಯ ಆಟೋ ಸೇವೆಯನ್ನು ವೃತ್ತಿಯನ್ನು ಮಾಡೇ ಜೀವನ ಮಾಡೋದು. ಅವರಿಗೂ ಈ ಎಲ್ಲ ಚಾಲಕರು ಭಾಳಷ್ಟು ಪ್ರೀತಿಯಿಂದ ಅವ್ರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಚಾಲಕರು ಮಾಲಕರು ಇಟ್ಟಂಥ ವಿಶ್ವಾಸವನ್ನು ನಾವು ಖಂಡಿತ ಉಳಿಸ್ಕೊಂಡು ಸಮಸ್ಯೆಗಳ ಸುರಿಮಳೆಯಲ್ಲಿರ್ತಕ್ಕಂಥ ಎಲ್ಲ ಬೇಡಿಕೆಗಳನ್ನು ಈಡೇರಿಸ್ತೀವಿ. ಸರ್ಕಾರದೊಂದಿಗೆ, ಶಾಸಕರೊಂದಿಗೆ, ಕಮಿಷನರೊಂದಿಗೆ, RTOರೊಂದಿಗೆ, ಪೊಲೀಸ್ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಏನು ಈ ಬಡ ವರ್ಗದ ಜನರಿಗೆ ಆಗಬೇಕಂತ ಸೌಲಭ್ಯಗಳನ್ನು ಕೊಡಿಸಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ. ಇವತ್ತು ಸಾರಥಿ ಆಗಲಿಕ್ಕೆ ಇದೊಂದು ಏನು 2026ನೇ ಇಸ್ವಿಯಲ್ಲಿ ನಾವು ಈ ಒಂದು ಕ್ಷೇತ್ರದಲ್ಲೂ ಕೂಡ ನಾವು ಈ ಹಿಂದೆ ಈ ಕ್ಷೇತ್ರದಲ್ಲಿ ಅಳಿದ ಸೇವೆಯನ್ನು ಮಾಡ್ತಾ ಇಲ್ಲೇ ಮರೆ ಕಾಯಿಯಾಗಿದ್ವಿ. ಆದರೆ ಈಗ ಫ್ರಂಟ್ ಲೈನ್ ಬಂದಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಜಗದೀಶ್ ಕೆರೋಡಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮಸ್ಯೆಗಳ ನಿವಾರಣೆ ಖಂಡಿತ ಆಗ್ತೈತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ.
ನಮ್ಮನ್ನು ಸಾರಥಿಯನ್ನಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನಿನ್ನೆ ರಾಣೆಬೆನ್ನೂರು ನಗರದಲ್ಲಿ ರಾಣೆಬೆನ್ನೂರು ಆಟೋ ಚಾಲಕರ ಒಕ್ಕೂಟಕ್ಕೆ ನಮ್ಮನ್ನು ಅಧ್ಯಕ್ಷರನ್ನಾಗಿ ಮತ ಚಲಾವಣೆ ಮಾಡೋದ್ರ ಮುಖಾಂತರ ರಾಣೆಬೆನ್ನೂರು ನಗರದಲ್ಲಿ ಆಟೋ ಓಡಿಸ್ತಕ್ಕಂಥ ಎಲ್ಲ ಆಟೋ ಚಾಲಕರು ನಮ್ಮನ್ನು ಅಧ್ಯಕ್ಷರನ್ನಾಗಿ ನಾವು ನಿನ್ನೆಯಿಂದ ಆ ಹುದ್ದೆಯನ್ನು ಅಲಂಕರಿಸಿದ್ದೀವಿ. ಏನು ನಮ್ಮ ದಿನನಿತ್ಯ ಅನುಭವಿಸ್ತಕ್ಕಂಥ ನಮ್ಮ ಆಟೋ ಚಾಲಕರ ಸಮಸ್ಯೆಗಳು ಏನಿದೆ, ಒಬ್ಬೊಬ್ಬರು ಒಂದೊಂದು ಸಮಸ್ಯೆಗಳಿದೆ. ಸುಮಾರು ಜನರಿಗೆ ನಿವೇಶನಗಳಿಲ್ಲ, ಸುಮಾರು ಜನರಿಗೆ ಅನೇಕ ರೀತಿಯಾದಂಥ ಎದುರಿಸ್ತಕ್ಕಂಥ ಸ್ವಂತ ಗಾಡಿಗಳಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನು ನಿನ್ನೆ ಒಂದೇ ದಿನಕ್ಕೆ ತಾವು ತಿಳಿಸಿದರು. ಹಾಗಾಗಿ ಗೌರವಾಧ್ಯಕ್ಷರಾದಂಥ ನಮ್ಮ ರವೀಂದ್ರಗೌಡ ಪಾಟೀಲ್ರವರು ನಾವು ಸರ್ಕಾರದ ಗಮನಕ್ಕೆ ತಂದು ಮತ್ತು ಸಂಬಂಧಪಟ್ಟ ಇಲಾಖೆ ಗಮನಕ್ಕೆ ತಂದು ಅವರುಗಳ ಬೇಡಿಕೆಗಳನ್ನು ಭಾಳಷ್ಟು ದಿನಗಳನ್ನು ತೆಗೆದುಕೊಳ್ಳದೆ ಅವರಿಗೆ ಸೌಕರ್ಯಗಳನ್ನು ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಾಮಾಣಿಕವಾಗಿ ಸೇವೆ ಮಾಡ್ತೀವಿ. ಗೌಡ್ರು ಹೇಳಿದಾಗೆ ನಮ್ಮ ಆಟೋ ಚಾಲಕರು ದಿನನಿತ್ಯ ಏನು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅವುಗಳನ್ನು ಪಟ್ಟಿ ಮಾಡಿದ್ದೀವಿ. ಕೆಲವರಿಗೆ ಲೈಸೆನ್ಸ್ ಇರೋದಿರ್ಬೋದು, ಆಮೇಲೆ ಗಾಡಿಗಳ ಕೆಲವೊಂದು ದಾಖಲಾತಿಗಳು ಇಲ್ಲದೇ ಇರ್ಬೋದು, ಸ್ಟ್ಯಾಂಡ್ಗಳ ಸಮಸ್ಯೆ ಇರ್ಬೋದು, ಮತ್ತು ಇನ್ನೂ ಇತರೆ ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಿ ಒಟ್ಟಾರೆ ರಾಣೆಬೆನ್ನೂರು ನಗರದ ಎಲ್ಲ ಚಾಲಕರಿಗೆ ಸಮಸ್ಯೆಗಳಿಗೆ ಒಂದು ದಿನ ಮುಕ್ತಿ ನೀಡಿ ಅವರು ಸ್ವತಂತ್ರವಾಗಿ ಆಟೋ ಚಾಲನೆ ಮಾಡುವಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡ್ತೀವಿ. ಆ ಒಂದು ವಿಶ್ವಾಸ ಇಟ್ಟು ನಮ್ಮನ್ನು ಅಧ್ಯಕ್ಷರನ್ನಾಗಿ ಮಾಡಿದರೆ ಅವರು ಈಗ ಮುಖ್ಯವಾಗಿ ಆಟೋ ಕಾಲೋನಿ, ಆಟೋ ಚಾಲಕರ ಕಲ್ಯಾಣಕ್ಕಾಗಿ ಆಟೋ ಚಾಲಕರ ಕಲ್ಯಾಣ ಭವನ ಈ ಹಿಂದೆ ನಮ್ಮ ಮಾಜಿ ಸ್ಪೀಕರ್ ಆದಂಥ ಕೋಳಿವಾಡ ಸಾಹೇಬರು ಅದಕ್ಕಾಗಿ ಸುಮಾರು 10 ಗುಂಟೆ ಜಾಗವನ್ನು ಮೀಸಲಿಟ್ಟಿದ್ದಾರೆ ಅಂತೇಳಿ ನಮ್ಮ ಈ ಹಿಂದೆ ಅಧ್ಯಕ್ಷರಾದಂಥ ಅಧ್ಯಕ್ಷರ ಕಮಿಟಿಲಿದ್ದಂಥ ಕೆಲವು ಸದಸ್ಯರು ಹೇಳಿದರು. ಅವುಗಳನ್ನು ಮಾಹಿತಿ ತಗೊಂಡು ಮತ್ತೆ ಈಗ ಅವರು ಈಗ ನೂತನ ಏನು ಶಾಸಕರಿದ್ದಾರೆ ಅವ್ರ ಬಳಿ ಹೋಗಿ ನಮ್ಮ ಏನು ಅವಶ್ಯಕ ನಿವೇಶನ ಬೇಕು, ಕಟ್ಟಡ ಬೇಕು ಅನ್ನೋದ್ರ ಬಗ್ಗೆ ಅವ್ರು ಹಿಂದೆ ಕೊಟ್ಟಂಥ ದಾಖಲಾತಿಗಳನ್ನು ಮುಂದಿಟ್ಟು ನಮ್ಮ ಆಟೋ ಚಾಲಕರ ಬೇಡಿಕೆಗಳನ್ನು ಒಟ್ಟಾರೆ ಈಡೇರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ರಾಣೆಬೆನ್ನೂರು ವಾಣಿಜ್ಯ ನಗರಿ, ದಿನದಿಂದ ದಿನಕ್ಕೆ ವೇಗವಾಗಿ ಬೆಳೆಯುತ್ತಿರ್ತಕ್ಕಂಥ ನಗರ. ಇವತ್ತು ಹಾವೇರಿ ಜಿಲ್ಲೆಯಲ್ಲಿ ಸಿಂಹಪಾಲು ಆಟೋ ಇರತಕ್ಕಂಥದ್ದು ತಾಲೂಕು ನಗರ ಅಂದರೆ ರಾಣೆಬೆನ್ನೂರು. ಇವತ್ತು ಬ್ಯಾಡಗಿ, ಹಿರೇಕೆರೂರು ಮತ್ತು ರಟ್ಟೆಹಳ್ಳಿ ಮತ್ತು ಶಿಗ್ಗಾಂವ್-ಸವಣೂರಿನಲ್ಲಿ ಇರ್ತಕ್ಕಂಥ ಆಟೋಗಳ ಸಂಖ್ಯೆ ಎಷ್ಟಿದೆ ಅಷ್ಟು ಸಂಖ್ಯೆ ರಾಣೆಬೆನ್ನೂರಿನಲ್ಲಿದೆ. ಸುಮಾರು 3500ಕ್ಕೂ ಹೆಚ್ಚು ಆಟೋಗಳು ನಮ್ಮ ರಾಣೆಬೆನ್ನೂರಿನಲ್ಲಿವೆ. ಇದು ದೊಡ್ಡ ಒಂದು ಸಂಘಟನೆ ಇದು ಅಸಂಘಟಿತವಾಗಿದೆ. ಇದನ್ನು ಸಂಘಟಿಸುವ ಮೂಲಕ ನಾವು ಇದಕ್ಕೆ ಒಂದು ಹೊಸ ರೂಪ ಕೊಡಬೇಕು ಅಂತಂದೇಳಿ ಛಲ ತೊಟ್ಟಿದ್ದೇವೆ. ಇವತ್ತು ಜಿಲ್ಲಾಡಳಿತಕ್ಕೆ ಒಂದೇ ಮನವಿ, ಹಾವೇರಿ ಜಿಲ್ಲೆಯಲ್ಲಿ ಸಿಂಹಪಾಲು ಇರ್ತಕ್ಕಂಥ ಆಟೋಗಳು ಇರ್ತಕ್ಕಂಥ ನಗರ ಅಂದರೆ ಅದು ರಾಣೆಬೆನ್ನೂರು. ಅದನ್ನು ಗಣನೆಗೆ ಇಟ್ಕೊಂಡು ಅಧಿಕಾರಿಗಳು ಈ ಚಾಲಕರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು, ಈ ಬಡವರಿಗೆ ಏನೇನು ಸೌಲಭ್ಯಗಳು ಸಿಗಬೇಕು ಅವನ್ನ ಒದಗಿಸ್ತಕ್ಕಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು. ಮುಂದಿನ ದಿನಮಾನಗಳಲ್ಲಿ ಹಂತವಾಗಿ ಆ ಬೇಡಿಕೆಗಳನ್ನು ನಾವು ಸರ್ಕಾರ ಮತ್ತು ಜಿಲ್ಲಾಡಳಿತದ ಮುಂದೆ ಇಟ್ಟು ಅವ್ರಿಗೇನು ಮೂಲಭೂತ ಸೌಕರ್ಯಗಳು ಬೇಕು, ಯಾಕಂದರೆ ದಿನನಿತ್ಯ ಸಾರಥಿಯಾಗಿ ಇವತ್ತು ಸಾರ್ವಜನಿಕರ ಮಧ್ಯಮ ವರ್ಗದವರ ವಾಹನ ಇದು ಕಾರ್. ಇದು ಬಡ ಜನರಿಗೆ ನಾವು ಸುಲಭವಾಗಿ ಸಿಗ್ತಕ್ಕಂಥ ವಾಹನ ಅಂದರೆ ಸಿಟಿ ಒಳಗೆ ಆಟೋ. ಈ ಆಟೋ ಮೇಲೆ ಅವಲಂಬನೆ ಆಗಿರ್ತಕ್ಕಂಥವ್ರೆ ಭಾಳಷ್ಟು ಜನ. ಆದ್ದರಿಂದ ಎಲ್ಲ ಬೇಡಿಕೆಗಳನ್ನು ನಾವು ಹಂತವಾಗಿ ಸರ್ಕಾರದ ಮುಂದೆ ಇಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೆ.